ನಮಸ್ಕಾರ ಸ್ನೇಹಿತರೆ ಹಾಗೂ ನನ್ನ ಪ್ರೀತಿಯ ಮತ ಬಾಂಧವರೇ, ಈ ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗ ತಂದಿರುವಂತಹ SIR ಫಾರ್ಮ್ ಅಂದ್ರೆ ಎನ್ಯುಮರೇಷನ್ ಅರ್ಜಿಯನ್ನ ತುಂಬಿ ನೀವು BLO ರವರಿಗೆ ತಲುಪಿಸಿದಾಗ ಅವರು ನಿಮ್ಮ ಅರ್ಜಿಯನ್ನ ಮ್ಯಾಪಿಂಗ್ ಮಾಡ್ತಾರೆ. ಮ್ಯಾಪಿಂಗ್ ಮಾಡಿ ಅರ್ಜಿಯ ನೆಟ್ ಸಹಾಯದಿಂದ ಮೊಬೈಲ್ ಮುಖಾಂತರ ಅಥವಾ ಲ್ಯಾಪ್ಟಾಪ್ ಅಥವಾ ಸಿಸ್ಟಮ್ ಮುಖಾಂತರ ನಿಮ್ಮ ದಾಖಲೆಗಳನ್ನ ಚುನಾವಣಾ ಆಯೋಗಕ್ಕೆ ಅಪ್ಲೋಡ್ ಮಾಡ್ತಾರೆ. ಅಪ್ಲೋಡ್ ಮಾಡಿದ ಮೇಲೆ ನಿಮ್ಮ ಅರ್ಜಿಯ ಸ್ಥಿತಿಗತಿ ಅಂದ್ರೆ ಅಪ್ಲಿಕೇಶನ್ ಸ್ಟೇಟಸ್ ಹೇಗಿರ್ತದೆ, ನಿಮ್ಮ ಅಪ್ಲಿಕೇಶನ್ ನ BLO ರವರು ಸರಿಯಾಗಿ ತುಂಬಿ ಸಬ್ಮಿಟ್ ಮಾಡಿದ್ರೆ ಸಕ್ಸಸ್ಫುಲ್ ಅಂತ ಬರ್ತದೆ, ಅಥವಾ ಸಬ್ಮಿಟ್ ಮಾಡದೇ ಇದ್ರೆ ಯಾವ ರೀತಿ ಬರ್ತದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಈ ವಿಡಿಯೋವನ್ನ ವಾಚ್ ಮಾಡಿ. ನಿಮ್ಮ SIR ಅಪ್ಲಿಕೇಶನ್ ಸ್ಟೇಟಸ್ ನ ಇಂಟರ್ನೆಟ್ ಸಹಾಯದಿಂದ ನಿಮ್ಮ ಮೊಬೈಲ್ ಮುಖಾಂತರ ಅಂದ್ರೆ ಸ್ಮಾರ್ಟ್ ಫೋನ್ ಮುಖಾಂತರ ಅಥವಾ ನಿಮ್ಮ ಲ್ಯಾಪ್ಟಾಪ್ PC ಸಿಸ್ಟಮ್ ಮುಖಾಂತರನೂ ಸಹ ಚೆಕ್ ಮಾಡ್ಕೋಬಹುದು. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ, ನೋಡಿ ನಿಮ್ಮ ಅರ್ಜಿಯ ಸ್ಥಿತಿಗತಿಯನ್ನ ತಿಳಿದುಕೊಳ್ಳಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆತ್ಮೀಯ ಮತ ಬಾಂಧವರೇ. ಫ್ರೆಂಡ್ಸ್, ನೀವು ಗಮನಿಸಿ, ನಾನು ಮೊಬೈಲೇ ನಿಮ್ಮ SIR ಅಪ್ಲಿಕೇಶನ್ ಸಬ್ಮಿಟ್ ಆಗಿರೋದು ಯಾವ ರೀತಿ ಇದೆ ನನ್ನ ತೋರಿಸ್ತೀನಿ ನೋಡಿ. ಮೊದಲಿಗೆ ನಿಮ್ಮ ಮೊಬೈಲ್ನಲ್ಲಿ ಇಂಟರ್ನೆಟ್ ಆನ್ ಮಾಡ್ಕೊಳ್ಳಿ. ಇಂಟರ್ನೆಟ್ ಆನ್ ಮಾಡ್ಕೊಂಡ್ಮೇಲೆ ಗೂಗಲ್ ಕ್ರೋಮ್ ಇದೆ, ಇಲ್ಲಾದರೂ ಸಹ ಓಪನ್ ಆಗ್ತದೆ ವೆಬ್ಸೈಟು, ಅಥವಾ ಗೂಗಲ್ ಇದೆ ನೋಡಿ, ಇಲ್ಲಾದರೂ ಸಹ ಓಪನ್ ಆಗ್ತದೆ. ಈ ಗೂಗಲ್ ಓಪನ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇಲ್ಲಿ ವೋಟರ್ ECGOV.in ಅಂತ ಇದೆ. ನೀವು ಸಹ ಮೊಬೈಲ್ ನಲ್ಲಿ ಗೂಗಲ್ ಬ್ರೌಸರ್ ಓಪನ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಒಂದ್ಸಲ ಓಪನ್ ಮಾಡಿ ಚೆಕ್ ಮಾಡಿದ್ದೆ. ನೀವು ಮೊದಲಿಗೆ ಗೂಗಲ್ ಕ್ರೋಮ್ ಅಲ್ಲಿ SIR ಫಾರ್ಮ್ ಸಬ್ಮಿಟ್ ಆಗಿದೆ ಇಲ್ವ ಅಂತ ನೀವು ನೋಡೋದಾದ್ರೆ www.voters.eca.gov.in ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ಲಾಗಿನ್ ಇದೆ, ಸೈನ್ ಅಪ್ ಇದೆ. ನೀವು ಆಲ್ರೆಡಿ ನಿಮ್ಮ ಎಪಿಕ್ ಕಾರ್ಡು ಮೊಬೈಲ್ ಲಿಂಕ್ ಆಗಿದ್ರೆ ಲಾಗಿನ್ ಮಾಡಿ, ಅಥವಾ ಲಿಂಕ್ ಆಗದವಾಗಿದ್ರೆ ಸೈನ್ ಅಪ್ ಮಾಡಿ. ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಇಂಟರ್ಫೇಸ್ ಓಪನ್ ಆಗ್ತದೆ. ಇಲ್ಲಿ ನೀವು ನಿಮ್ಮ ಮೊಬೈಲ್ ನಂಬರ್ ಹಾಕಿ. ನಾನು ಆಲ್ರೆಡಿ ಸೈನ್ ಅಪ್ ಮಾಡಿದ್ದೀನಿ. ಇಲ್ಲಿ ಕ್ಯಾಪ್ಚಾ ಕೋಡ್ ಹಾಕಿ. ನಾನು ನೋಡಿ ಇನ್ನೊಂದ್ಸಲ ತೋರಿಸ್ತೀನಿ. ನನ್ನ ಮೊಬೈಲ್ ನಂಬರ್ ಇಲ್ಲಿ ಹಾಕ್ತೀನಿ, ನೇರವಾಗಿ ನಿಮಗೆ ತೋರಿಸ್ತೀನಿ ನೋಡಿ. ಇಮೇಲ್ ಅನ್ನೋದು ನಿಮಗೆ ಆಪ್ಷನಲ್ಲು ಹಾಕಿದ್ರೆ ಹಾಕ್ಬೋದು ಅಥವಾ ಬಿಟ್ಟರೆ ಬಿಡ್ಬೋದು. ಇಲ್ಲಿ ಕ್ಯಾಪ್ಚಾ ಕೋಡ್ ಎಂಟರ್ ಮಾಡ್ತೀನಿ ನೋಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಹಿಂಗೆ ತೋರಿಸ್ತದೆ. ಆಲ್ರೆಡಿ ನಾನು ಲಾಗಿನ್ ಆಗಿದ್ದೀನಿ, ಅದರಿಂದ ಹಿಂಗೆ ತೋರಿಸ್ತಾ ಇದೆ. ನೀವು ಸಹ ಸೈನ್ ಅಪ್ ಮಾಡ್ಕೊಳ್ಬೇಕಾದ್ರೆ ಈ ರೀತಿ ಮಾಡ್ಕೊಳ್ಳಿ. ನಾನು ಲಾಗಿನ್ ತೋರಿಸ್ತೀನಿ ನೋಡಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದೆ. ಈಗ ನೋಡಿ, ಇಲ್ಲಿ ನೀವು ಮೊಬೈಲ್ ನಂಬರ್ ಹಾಕಿ, ಇಮೇಲ್ ID, ಎಪಿಕ್ ನಂಬರ್ ಅಂತ ಹೇಳ್ತಿದ್ದು ರಿಜಿಸ್ಟರ್ ಆಗಿರುವವರು ಮಾಡುವಂತದ್ದು. ಮೊಬೈಲ್ ನಂಬರ್ನ ಹಾಕಿ ಡಿಯರ್ ಫ್ರೆಂಡ್ಸ್. ಈಗ ನೀವು ಕ್ಯಾಪ್ಚಾ ಸಿಂಬಲ್ಸ್ ಇದೆಯಲ್ಲ, ಇದನ್ನ ಹಾಕಿ. ರಿಕ್ವೆಸ್ಟ್ OTP ಮೇಲೆ ಕ್ಲಿಕ್ ಮಾಡಿ. ಈಗ OTP ಬರುತ್ತೆ ಗಮನಿಸಿ. ಇಲ್ಲಿ OTP ಬಂತಲ್ಲ, ಈ OTPನ ಇಲ್ಲಿ ಹಾಕಬೇಕು. ನೀವು OTPನ ಎಂಟರ್ ಮಾಡಿ, ಇಲ್ಲಿ ವೆರಿಫೈ ಅಂಡ್ ಲಾಗಿನ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ನೋಡಿ. ಈ ರೀತಿ ಇಂಟರ್ಫೇಸ್ ಓಪನ್ ಆಗ್ತದೆ. ನೀವೀಗ ನಿಮ್ಮ SIR ಅಂದ್ರೆ ಎನ್ಯುಮರೇಷನ್ ಫಾರ್ಮ್ಸ್ BLO ಮ್ಯಾಪಿಂಗ್ ಮಾಡಿ ಸಬ್ಮಿಟ್ ಮಾಡಿದ್ದಾರೋ ಇಲ್ಲವೋ ಎನ್ನುವುದನ್ನ ನೀವು ಇಲ್ಲಿ ನೋಡ್ಕೋಬಹುದು, ಅಂದ್ರೆ ಚೆಕ್ ಮಾಡ್ಕೋಬಹುದು. ಗಮನಿಸಿದ್ರಲ್ಲ, ಫಿಲ್ ಎನ್ಯುಮರೇಷನ್ ಫಾರ್ಮ್, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಈ ರೀತಿ ಇಂಟರ್ಫೇಸ್ ಓಪನ್ ಆಗ್ತದೆ. ನೀವೀಗ ಇಲ್ಲಿ ನೋಡಿ ಗಮನಿಸಬಹುದು, ನೀವು ಇಲ್ಲಿ ವೆಂಕಟೇಶ್ HD ಅಂತ ಬಂದಿದೆಯಲ್ವಾ, ಈ ರೀತಿ ಇಂಟರ್ಫೇಸಸ್ ಅಲ್ಲಿ ಡಿಸ್ಪ್ಲೇ ಆಗ್ತದೆ. ಈಗ ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ ಸೆಲೆಕ್ಟ್ ಸ್ಟೇಟ್ ಅನ್ನ ಆಯ್ಕೆ ಮಾಡ್ಕೋಬೇಕು. ಇಲ್ಲಿ ನಾನು ಕರ್ನಾಟಕನ ಆಯ್ಕೆ ಮಾಡ್ಕೋತೀನಿ. ಈ ರೀತಿ SIR ಆಗಿರುವಂತ ಸ್ಟೇಟ್ಗಳು ಡಿಸ್ಪ್ಲೇ ಆಗ್ತದೆ ಇಂಟರ್ಫೇಸಸ್ ಮೇಲೆ. ನಾನೀಗ ಕರ್ನಾಟಕವನ್ನ ಸೆಲೆಕ್ಟ್ ಮಾಡ್ಕೋತೀನಿ. ಕರ್ನಾಟಕವನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಎಪಿಕ್ ನಂಬರ್ನ ಹಾಕ್ಬೇಕು. ಇಲ್ಲಿ ನಿಮ್ಮ ಎಪಿಕ್ ನಂಬರ್ನ ಹಾಕ್ಬೇಕು. ಇಲ್ಲಿ ಎಪಿಕ್ ನಂಬರ್ ಹಾಕಿದ್ಮೇಲೆ ಇಲ್ಲಿ ಮೊಬೈಲ್ ಅಲ್ಲಿ ಚಿಕ್ಕದಾಗಿ ಕಾಣ್ತಾ ಇದೆ, ಇಲ್ಲಿ ಸರ್ಚ್ ಅಂತ ಇದೆ, ಇದನ್ನ ಗಮನಿಸಿ. ಇದರ ಮೇಲೆ ಕ್ಲಿಕ್ ಮಾಡಿ ನೋಡಿ. ಕ್ಲಿಕ್ ಮಾಡಿದಾಗ ಈ ರೀತಿ ಬರ್ತದೆ.
ಯುವರ್ ಫಾರಮ್ ಹ್ಯಾಸ್ ಆಲ್ರೆಡಿ ಬೀನ್ ಸಬ್ಮಿಟೆಡ್ ಫಾರ್ ಮೋರ್ ಡೀಟೇಲ್ಸ್ ಕಾಂಟ್ಯಾಕ್ಟ್ ಯುವರ್ BLO ಅಂತ ಬರ್ತದೆ. ಈ ರೀತಿ ಬಂದರೆ ನಿಮ್ಮ SIR ಫಾರ್ಮ್ನ BLO ಅವರು ಮ್ಯಾಪಿಂಗ್ ಮಾಡಿ ಚುನಾವಣಾ ಆಯೋಗಕ್ಕೆ ಸಬ್ಮಿಟ್ ಮಾಡಿದ್ದಾರೆ ಅಂತ ನಾವು ತಿಳ್ಕೋಬೇಕು. ಅರ್ಥ ಆಯ್ತಲ್ಲ? ಹಾಗೆಯೇ ಬೇರೆಯವರ SIR ಸ್ಟೇಟಸ್ನ ತಿಳಿದುಕೊಳ್ಳಿ, ತೋರಿಸ್ತೀನಿ. ಮತ್ತೆ ಸೆಲೆಕ್ಟ್ ಸ್ಟೇಟ್ಗಳಿರೋದ್ರಲ್ಲಿ ನಾನು ಕರ್ನಾಟಕವನ್ನು ಆಯ್ಕೆ ಮಾಡ್ಕೋತೀನಿ. ಆಯ್ಕೆ ಮಾಡಿಕೊಂಡು ಇಲ್ಲಿ ಇನ್ನೊಂದು ಎಪಿಕ್ ನಂಬರ್ನ ಹಾಕ್ತೀನಿ ನೋಡಿ. ಸರ್ಚ್ ಬಾರ್ ಇದಿಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಬಂತು ನೋಡಿ, ಗಮನಿಸಿ. ಯುವರ್ ಫಾರಮ್ ಹ್ಯಾಸ್ ಆಲ್ರೆಡಿ ಬೀನ್ ಸಬ್ಮಿಟೆಡ್ ಫಾರ್ ಮೋರ್ ಡೀಟೇಲ್ಸ್ ಕಾಂಟ್ಯಾಕ್ಟ್ ಯುವರ್ BLO ಅಂತ ಬರ್ತದೆ. ಈ ರೀತಿ ನೀವು SIR ಫಾರ್ಮ್ನ ಅಂದರೆ ಎನ್ಯುಮರೇಷನ್ ಫಾರಮ್ನ BLO ಅವರು ಮ್ಯಾಪಿಂಗ್ ಮಾಡಿ ಸಬ್ಮಿಟ್ ಮಾಡಿದ್ದಾರೆ ಇಲ್ಲವಾ, ನಿಮ್ಮ ಫಾರಮ್ ಅಪ್ಲಿಕೇಶನ್ ಸಕ್ಸಸ್ ಆಗಿದೆ ಅನ್ನೋದು ಇಲ್ಲಿ ತೋರಿಸ್ತದೆ. ಗಮನಿಸಿ, ಈ ರೀತಿ ನಿಮ್ಮ ಮೊಬೈಲ್ನಲ್ಲೇ ನೀವು ಚೆಕ್ ಮಾಡ್ಕೋಬೋದು, ಅಥವಾ ನಿಮ್ಮ ಸಿಸ್ಟಮ್ ಇರ್ಬೋದು, ನಿಮ್ಮ ಲ್ಯಾಪ್ಟಾಪ್ ಇರ್ಬೋದು, ಅದರಲ್ಲೂ ಸಹ ನೀವು ಇಂಟರ್ನೆಟ್ನ ಮೂಲಕ ನಿಮ್ಮ SIR ಫಾರ್ಮ್ ಅಂದರೆ ಎನ್ಯುಮರೇಷನ್ ಫಾರಮ್ನ ಸ್ಥಿತಿಗತಿ ಅಂದರೆ ಸ್ಟೇಟಸ್ನ ಚೆಕ್ ಮಾಡ್ಕೋಬಹುದು. ಒಂದು ವೇಳೆ ನಿಮ್ಮ SIR ಅಪ್ಲಿಕೇಶನ್ ನೀವು BLO ಅವರಿಂದ SIR ಫಾರಮ್ನ ಪಡೆದುಕೊಂಡಿರಿ ಅಥವಾ ನೀವು ಪಡೆದುಕೊಂಡಿದ್ದೇ ಇಲ್ಲ, ಆಗ ಯಾವ ರೀತಿ ಬರ್ತದಪ್ಪ ಅಂದರೆ ಸ್ಟೇಟಸ್ ಅನ್ನೋದನ್ನ ಗಮನಿಸೋಣ. ಇಲ್ಲಿ ಸ್ಟೇಟನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಕರ್ನಾಟಕನೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಎಪಿಕ್ ನಂಬರ್ ಹಾಕಿ. ನಾನು ಒಂದು ಎಪಿಕ್ ನಂಬರ್ನ ಹಾಕ್ತೀನಿ. ಸರ್ಚ್ ಬಾರ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಈ ರೀತಿ ಇಂಟರ್ಫೇಸ್ ಬರ್ತದೆ, ಗಮನಿಸಿ. ಬೂತ್ ಲೆವೆಲ್ ಆಫೀಸರ್ ಅವರು ನಿಮ್ಮ SIR ಫಾರಮ್ನನ್ನು ತೆಗೆದುಕೊಂಡು ಅವರು ಅಪ್ಲೋಡ್ ಮಾಡದಿದ್ದಾಗ ಈ ರೀತಿ ಇಂಟರ್ಫೇಸ್ ಬರ್ತದೆ. ಆದ್ದರಿಂದ ನೀವು ಸಹ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ. ಒಂದು ವೇಳೆ SIR ಅಪ್ಲಿಕೇಶನ್ನ ತೆಗೆದುಕೊಂಡು ಫಿಲ್ ಮಾಡದಿದ್ದಾಗ ನಿಮ್ಮ ವೋಟರ್ ID ಸ್ಥಿತಿಗತಿಯು ಸಹ ಹೀಗೆ ಬರ್ತದೆ. ಗಮನಿಸಿ, ಯಾವುದೇ ಗೊಂದಲಕ್ಕೆ ಒಳಗಾಗಬೇಡಿ ಆತ್ಮೀಯ ಮತಬಾಂಧವರೇ. ಡಿಯರ್ ಫ್ರೆಂಡ್ಸ್, ನೀವು SIR ಫಾರ್ಮ್ನ ಭರ್ತಿ ಮಾಡಿ BLO ಅವರಿಗೆ ತಲುಪಿಸಿ ಅವರು ಮ್ಯಾಪಿಂಗ್ ಮಾಡಿದಾಗ ಅಥವಾ ಮ್ಯಾಪಿಂಗ್ ಮಾಡದೇ ಇದ್ದಾಗ ಅರ್ಜಿಯ ಸ್ಥಿತಿಗತಿ ಹೇಗಿರ್ತದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ. ಈ ವಿಡಿಯೋವನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ನಿಮ್ಮ ಗೆಳೆಯ ಗೆಳತಿಯರಿಗೆ ಶೇರ್ ಮಾಡಿ, ಅಂದರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರೆಯಬೇಡಿ. ಎಲ್ಲರಿಗೂ ಸಹ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರಗಳು.